ಓಂ ಶಾಂತಿ. ದಿನಾಂಕ ಆಗಿದೆ 4/1/2026. ಪೂರ್ಣ ವಿರಾಮ ಇಟ್ಟು ಸಂಪೂರ್ಣ ಪವಿತ್ರತೆಯ ಧಾರಣೆ ಮಾಡಿ ಮನಸ್ಸಿನ ಸಕಾಶದ ಶಕ್ತಿ ಮೂಲಕ ಸುಖ ಶಾಂತಿಯ ಅಂಚಲಿಯನ್ನು ಹನಿಯನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಬಾಬ್ ದಾದಾ 4 ಕಡೆಯ ಮಹಾನ್ ಮಕ್ಕಳನ್ನು ನೋಡುತ್ತಿದ್ದೇವೆ. ಯಾವುದನ್ನು ಪ್ರಪಂಚದವರು ಅಸಂಭವೆಂದು ಹೇಳುತ್ತಾರೆ ಅದನ್ನು ಸಹಜ ಸಂಭವ ಮಾಡಿ ತೋರಿಸಿದ್ದೀರಿ. ಅದಾಗಿದೆ ಪವಿತ್ರತೆಯ ವ್ರತ. ಬಾಬ್ ದಾದಾರವರಿಂದ ಪರಿವರ್ತನೆಯ ದೃಢ ಸಂಕಲ್ಪದ ವ್ರತವನ್ನು ತೆಗೆದುಕೊಂಡಿದ್ದೀರಿ. ವ್ರತ ಮಾಡುವುದು ಅರ್ಥಾತ್ ವೃತ್ತಿಯ ಮೂಲಕ ಪರಿವರ್ತನೆ ಮಾಡಿಕೊಳ್ಳುವುದು. ಈ ವೃತ್ತಿಯ ಪರಿವರ್ತನೆಯ ಮೂಲಕ ಎಷ್ಟೊಂದು ಮಾತಿನಲ್ಲಿ ಭಕ್ತಿಯಲ್ಲೂ ಸಹ ವ್ರತವನ್ನು ಮಾಡುತ್ತಾರೆ. ಆದರೆ ತಾವೆಲ್ಲರೂ ತಂದೆಯೊಂದಿಗೆ ದೃಢ ಸಂಕಲ್ಪ ಮಾಡಿದಿರಿ, ಏಕೆಂದರೆ ಬ್ರಾಹ್ಮಣ ಜೀವನದ ತಳಹದಿಯೇ ಪವಿತ್ರತೆ. ಪವಿತ್ರತೆಯ ವೃತ್ತಿ ಅರ್ಥಾತ್ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯನ್ನು ಇಡುವುದು. ದೃಷ್ಟಿ ಪ್ರತಿಯೊಬ್ಬ ಆತ್ಮನನ್ನು ಆತ್ಮಿಕ ಸ್ವರೂಪದಲ್ಲಿ ನೋಡುವುದು. ಪವಿತ್ರ ಆತ್ಮರಿಗೆ 3 ವಿಶೇಷ ವರದಾನಗಳು ಸಿಗುತ್ತವೆ. 1. ತಮಗೆ ತಾವೇ ವರದಾನವನ್ನು ನೀಡುವುದು, ಇದರಿಂದ ಸಹಜವಾಗಿ ತಂದೆಗೆ ಪ್ರಿಯರಾಗುತ್ತಾರೆ. 2ನೇದು, ವರದಾತ ತಂದೆಗೆ ಅತಿ ಸಮೀಪ ಮತ್ತು ಅತಿ ಪ್ರಿಯ ಮಕ್ಕಳಾಗುತ್ತಾರೆ. ಆದ್ದರಿಂದ ತಂದೆಯ ಆಶೀರ್ವಾದ ಸ್ವತಃವಾಗಿಯೇ ಪ್ರಾಪ್ತಿಯಾಗುತ್ತದೆ ಮತ್ತು ಸದಾ ಪ್ರಾಪ್ತಿಯಾಗುತ್ತದೆ. 3ನೇದು, ಬ್ರಾಹ್ಮಣ ಪರಿವಾರದಲ್ಲಿ ವಿಶೇಷವಾಗಿ ಯಾರೆಲ್ಲ ನಿಮಿತ್ತರಾಗಿದ್ದಾರೆ ಅವರ ಮೂಲಕವೂ ಸಹ ಆಶೀರ್ವಾದ ಸಿಗುತ್ತಿರುತ್ತದೆ. ಈ 3 ಪ್ರಕಾರದ ಆಶೀರ್ವಾದದಿಂದ ಸದಾ ಹಾರುತ್ತಿರುತ್ತಾರೆ ಮತ್ತು ಹಾರಿಸುತ್ತಿರುತ್ತಾರೆ. ಪರಿಶೀಲನೆ ಮಾಡಿಕೊಳ್ಳಿ. 1. ವೃತ್ತಿ. 2ನೇದು, ಸಂಬಂಧ ಸಂಪರ್ಕದಲ್ಲಿ ಶುಭ ಭಾವನೆ, ಶುಭ ಕಾಮನೆ. ಇವರು ಇರುವುದೇ ಹೀಗೆ ಅಲ್ಲ, ಆದರೆ ಆತ್ಮನ ಪ್ರತಿಯೂ ಸಹ ಶುಭ ಭಾವನೆ ಇರಲಿ. ವಿಶ್ವ ಪರಿವರ್ತಕರು ಅರ್ಥಾತ್ ಆತ್ಮಗಳನ್ನು, ಪ್ರಕೃತಿಯನ್ನು, ಎಲ್ಲವನ್ನು ಪರಿವರ್ತನೆ ಮಾಡುವುದು. ಅಂದಾಗ ತಮ್ಮ ವಾಯ್ದೆಯನ್ನು ನೆನಪು ಮಾಡಿಕೊಳ್ಳಿ. ಮೊದಲನೆಯ ಶಬ್ದ ಪರಚಿಂತನೆ, 2ನೆಯದು ಪರದರ್ಶನ ಮತ್ತು 3ನೆಯದು ಪರಮತ ಆಗಿದೆ. ಈ 3 ಪರ ಶಬ್ದಗಳನ್ನು ಸಮಾಪ್ತಿ ಮಾಡಿ, ಆಗ ಪರ ಉಪಕಾರಿ ಆಗುತ್ತೀರಿ. ಫುಲ್ ಸ್ಟಾಪ್ ಹಾಕುವುದಿಲ್ಲ ಎಂದರೆ ಕಾಮ, ಆಶ್ಚರ್ಯದ ಗುರುತು ಮತ್ತು ಏನು ಎಂಬ ಪ್ರಶ್ನೆಗಳ ಕ್ಯೂ ನಿಲ್ಲುತ್ತದೆ. ಫುಲ್ ಸ್ಟಾಪ್ ಹಾಕುವುದರ ಅಭ್ಯಾಸವಿಲ್ಲವೆಂದರೆ ಅಂತಿಮ ಗತಿ ಶ್ರೇಷ್ಠವಾಗುವುದಿಲ್ಲ, ಉತ್ತಮವಾಗುವುದಿಲ್ಲ. ಈಗ ಬಹಳ ತೀವ್ರ ಪುರುಷಾರ್ಥವನ್ನು ಮಾಡಿ. ಈಗ ಸಾಧಾರಣ ಪುರುಷಾರ್ಥ ಸಫಲತೆಯನ್ನು ನೀಡಲು ಸಾಧ್ಯವಿಲ್ಲ. ಪವಿತ್ರತೆಗೆ ಪರ್ಸನಾಲಿಟಿ, ರಿಯಾಲಿಟಿ, ರಾಯಲ್ಟಿ, ವ್ಯಕ್ತಿತ್ವ, ಸತ್ಯ, ಘನತೆ ಎಂದು ಕರೆಯಲಾಗುತ್ತದೆ. ತಮ್ಮ ಆದಿಕಾಲದ ರಾಯಲ್ಟಿಯನ್ನು ನೆನಪು ಮಾಡಿಕೊಳ್ಳಿ. ನಂತರ ಸತ್ಯಯುಗದಲ್ಲಿ ದೇವತಾ ರೂಪದ ರಾಯಲ್ಟಿಯನ್ನು ನೆನಪು ಮಾಡಿಕೊಳ್ಳಿ. ಎಲ್ಲರ ತಲೆಯ ಮೇಲೆ ರಾಯಲ್ಟಿಯ ಬೆಳಕಿನ ಕಿರೀಟವಿದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರವಾಗಿದೆ. ಪವಿತ್ರತೆಯ ಕೊರತೆ ಸಮಾಪ್ತಿಯಾಗಬೇಕು. ಈ ರೀತಿ ಅಲ್ಲ ಆಗಿಬಿಡುತ್ತದೆ. ಆ ಸಮಯದಲ್ಲಿ ವೈರಾಗ್ಯ ಬಂದಾಗ ಆಗಿಬಿಡುತ್ತದೆ. ಪವಿತ್ರತೆ ಕೇವಲ ಬ್ರಹ್ಮಚರ್ಯವಲ್ಲ, ವ್ಯರ್ಥ ಸಂಕಲ್ಪವೂ ಸಹ ಅಪವಿತ್ರತೆ ಆಗಿದೆ. ವ್ಯರ್ಥ ಮಾತು, ವ್ಯರ್ಥ ರೂಪದ ಮಾತು, ಯಾವುದಕ್ಕೆ ಕ್ರೋಧದ ಅಂಶ, ಆವೇಶ ಎಂದು ಹೇಳಲಾಗುತ್ತದೆ. ಪ್ರತಿಯೊಂದು ಕರ್ಮದ ಶ್ರೀಮತವನ್ನು ಚೆಕ್ ಮಾಡಿಕೊಳ್ಳಬೇಕು. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಯಾವುದೆಲ್ಲ ಪ್ರತಿಯೊಂದು ಕರ್ಮದ ಶ್ರೀಮತ ಸಿಕ್ಕಿದೆ ಅದನ್ನು ಚೆಕ್ ಮಾಡಿಕೊಳ್ಳಿ. ಸಂಪೂರ್ಣ ಪವಿತ್ರತೆ ಪೂರ್ತಿ ಬ್ರಾಹ್ಮಣ ಪರಿವಾರದಲ್ಲಿ ಹರಡಿಸಬೇಕು. ಯಾರು ಬಲಹೀನವಾಗಿದ್ದಾರೆ ಅವರಿಗೆ ಸಹಯೋಗ ಕೊಟ್ಟಾದರೂ ತಯಾರು ಮಾಡಿ. ಇದು ಬಹಳ ಪುಣ್ಯವಾಗಿದೆ. ಇವರು ಬದಲಾವಣೆ ಆಗುವುದೇ ಇಲ್ಲ. ಈ ಶ್ರಾಪವನ್ನು ಕೊಡಬೇಡಿ. ಬದಲಾವಣೆ ಆಗಲೇಬೇಕು. ಅವರ ವಿಶ್ವಾಸವನ್ನು ಹೆಚ್ಚಿಸಿ. ಬಿದ್ದಿರುವವರನ್ನು ಬೀಳಿಸಬೇಡಿ. ಆಶ್ರಯ ಕೊಡಿ, ಶಕ್ತಿಯನ್ನು ಕೊಡಿ. ಪರಿಶೀಲನೆ ಮಾಡುವ ವಿಶೇಷತೆಯನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮಭವ. ಪರಿಶೀಲನೆ ಮಾಡುವ ಯಂತ್ರದ ಗತಿಯನ್ನು ತೀವ್ರಗೊಳಿಸಿರಿ. ಇದನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿರಿ. ಇದೇ ಅತಿ ಶ್ರೇಷ್ಠವಾದ ಮಹಾನತೆಯಾಗಿದೆ. ಸಂಪೂರ್ಣ ಪವಿತ್ರ ಮತ್ತು ಯೋಗಿ ಆಗುವುದೇ ಸ್ನೇಹದ ಪ್ರತ್ಯರ್ಪಣ ಕೊಡುವುದಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.